ಸೊ ಇನ್ನೊಂದು ಪ್ರಶ್ನೆ, ನಿಮಗೆ ಅದಕ್ಕೆ ಉತ್ತರ ಕೊಡೋಕ್ಕಾಗತ್ತಾ? ಟ್ರೈ ಮಾಡಿ. ಅಂದರೆ ಏನಿದೆ ಹೇಳಿ, ಏನಿದೆ ನಿಮ್ಮ ಅನುಭವ ಹೇಳ್ಕೊಡಿ. ಅಂದರೆ ಯಾಕೆಂದರೆ ನೀವು ಮಾಡ್ತಿರೋದು ತುಂಬ ರಿಸ್ಕಿ ಜಾಬು. ಅದನ್ನು ಮಾಡ್ತಾ ಇರುವಾಗ ನಿಮಗೆ ಯಾರ ಮನೆಯಲ್ಲಾದರೂ ಏನಾದರೂ ನಿಮಗೆ ತೊಂದರೆ ಆಗಿತ್ತಾ? ವಿಶ್ವದ ಹೂಮನಸ್ಸಿನ ಎಲ್ಲ ಕನ್ನಡಿಗರಿಗೂ ಅಮೋಘಂ ಚಾನಲ್ಗೆ ಸುಸ್ವಾಗತ. ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿರೋದು ರಕ್ಷಿತಾ ಅವರು. ಅವ್ರನ್ನ ಯಾಕೆ ನಾವು ಕರೆಸಿದ್ದೀವಿ, ಏನಪ್ಪ ಈ ಚಿಕ್ಕ ಹುಡುಗಿ ಬಂದಿದ್ದಾಳೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಆ ಚಿಕ್ಕ ಹುಡುಗಿ ಮಾಡಿರೋ ಸಾಧನೆಯನ್ನು ನಿಮ್ಮ ಹತ್ರ ನಾನು ಹಂಚ್ಕೋಬೇಕು ಅಂತ ಇದ್ದೀನಿ. ನಮಸ್ತೆ ರಕ್ಷಿತಾ. ನಮಸ್ತೆ ಮ್ಯಾಮ್. ಹೇಳಿ ರಕ್ಷಿತಾ, ನಿಮ್ಮ ಊರು ಯಾವುದಪ್ಪ? ನಮ್ಮದು ಬಂದು ಹೊಳೆನರಸೀಪುರ. ಓಕೆ, ಹೊಳೆನರಸೀಪುರದಿಂದ ಬಂದಿದ್ದೀರಾ? ನಮ್ಮ ಪೇರೆಂಟ್ಸ್ ಹೆಸರು ಹೇಳ್ಬೋದಾ? ಪೇರೆಂಟ್ಸ್ ಬಂದು ಸ್ವಾಮಿ ಮತ್ತು ಮಣಿ ಅಂತ ಅಂದ್ಬಿಟ್ಟು. ಓಕೆ. ರಕ್ಷಿತಾ, ನಿಮ್ಮ ಎಜುಕೇಷನ್ ಏನು? ನಂದು 12th ಕಂಪ್ಲೀಟ್ ಆಗಿದೆ. ಓಕೆ. ಇವಾಗ ಅಟ್ ಪ್ರೆಸೆಂಟ್ PU ಕಂಪ್ಲೀಟ್ ಆಗಿದೆ. ಓಕೆ. ಈಗ ಏನು ಮಾಡ್ತಾ ಇದ್ದೀರಾ ನೀವು? ಇವಾಗ ನಾನು ಹೋಮ್ ಹೆಲ್ತ್ ಕೇರ್ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ. ಹೋಮ್ ಹೆಲ್ತ್ ಕೇರ್ ಅಸಿಸ್ಟೆಂಟ್ಸ್ ಅಂತ ಇವ್ರು ವರ್ಕ್ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ, ಇವ್ರು ಚಿಕ್ಕವರು ಆದರೆ ಮಾಡ್ತಾ ಇರೋ ಕೆಲಸ ದೊಡ್ಡದು ಅಂತ. ಅದೇ ಅವ್ರು ಮಾಡ್ತಿರೋ ಕೆಲಸ. ಹೋಮ್ ಹೆಲ್ತ್ ಕೇರ್ ಅಸಿಸ್ಟೆಂಟ್ಸ್ ಅಂದರೆ ಯಾರಿಗಾದ್ರೂ ಹುಷಾರಿಲ್ಲದೆ ಇರುವಾಗ ಅವರ ಮನೆಗೆ ಹೋಗಿ ಅವರ ಮನೆಯವರ ಬದಲು ಮನೆಯವರಿಗಿಂತ ಹೆಚ್ಚಾಗಿ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರು ಆ ಪೇಷಂಟ್ನ ಪೂರ್ತಿ ಗುಣವಾಗಿಸೋರ್ಗೂ ಅವರು ರಿಸ್ಕ್ ತೊಗೊಂಡು ಅವ್ರ ಮನೇಲಿದ್ದು ಸೇವೆ ಮಾಡ್ತಾರೆ. ಅದು ಹೋಮ್ ಹೆಲ್ತ್ ಕೇರ್ ಅಸಿಸ್ಟೆನ್ಸ್. ಕರೆಕ್ಟಮ್ಮ? ಹೌದು. ಸೊ ಹೇಳಿ ರಕ್ಷಿತಾ, ಈಗ ನೀವು ಈ ಫೀಲ್ಡ್ಗೆ ಬರೋದಕ್ಕೆ ಏನೋ ಒಂದು ಕಾರಣ ಇರ್ಬೋದು. ಹೇಳಿ, ಏನು ಕಾರಣ? ಆ್ಯಕ್ಚುಲಿ ನಂದು 12th ಕಂಪ್ಲೀಟ್ ಆಗಿದ್ದೆ, ನಿಮಗೂ ಗೊತ್ತಿರ್ಬೋದು, ಕೋವಿಡ್ ಟೈಮು 2020-21. ಆ ಟೈಮಲ್ಲಿ ಕಾಲೇಜೆಲ್ಲ ಮುಗೀತು, ಆಲ್ರೆಡಿ ಎಕ್ಸಾಮ್ ಎಲ್ಲ ಆಯಿತು, ರಿಸಲ್ಟ್ ಎಲ್ಲ ಬಂತು, ಲಾಕ್ಡೌನ್ ಆಗಿಬಿಡ್ತು. ನೆಕ್ಸ್ಟ್ ಕೋರ್ಸ್ ಏನಾದರೂ ತೊಗೋಬೇಕು ಅಂತ ಹೋದಾಗ ಆ ಟೈಮಲ್ಲಿ ನಮ್ಮ ಅಪ್ಪಂಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು. ಹಾಗಾಗಿ ಈಗ ಮನೆಯಲ್ಲಿ ಆಬ್ವಿಯಸ್ಲಿ ಅವರೊಬ್ಬರೇ ದುಡಿತಾ ಇದ್ದಿದ್ದು. ಹಾಗಾಗಿ ಇವಾಗ ದುಡಿತಿದ್ದಿದ್ದ ಕೈನೇ ಸುಮ್ಮನೆ ಕೂತ್ಬಿಟ್ರೆ ಮತ್ತು ಮನೆಯವ್ರಿಗೆಲ್ಲ ಅದೊಂದೇ ಆಧಾರ ಅಲ್ವಾ. ನಾವು ಬಂದು 4 ಜನ ಮಕ್ಕಳು, 3 ಹೆಣ್ಣು, ಒಬ್ಬ ಲಾಸ್ಟ್ನೇವನು ತಮ್ಮ, ನಾನೇ ಕೊನೆಯವಳು. ಆ ಟೈಮಲ್ಲಿ ಕೋವಿಡ್ ಟೈಮ್ ಅಂದಾಗ ಎಲ್ರಿಗೂ ಲಾಸ್ ಆಗಿತ್ತು. ಯಾರಿಗೂ ವರ್ಕ್ ಇರಲಿಲ್ಲ ಮತ್ತು ಸಂಬಳ ಇರಲಿಲ್ಲ. ಬೇರೆಯವ್ರಿಗೆ, ಬೇರೆ ಪ್ರೊಫೆಷ್ನಲ್ ಅವ್ರಿಗೆಲ್ಲ ವರ್ಕ್ ಫ್ರಮ್ ಹೋಮು ಅದು ಇದು ಇತ್ತು. ಬಟ್ ಬೇರೆ ಕಂಪ್ನಿಗೆ ಹೋಗೋರು ಅಥವಾ ಫ್ಯಾಕ್ಟ್ರಿಗೆ ಹೋಗೋರು ಅವ್ರಿಗೆಲ್ಲ ಯಾವ ರೀತಿ ಇದಿರಲಿಲ್ಲ ಆ ಟೈಮಲ್ಲಿ. ಹಂಗಾಗಿ ನಮ್ಮ ಅಪ್ಪಂಗೆ ಆ ಟೈಮಲ್ಲಿ ಸಿವಿಯರಾಗಿ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು. ಆ ಟೈಮಲ್ಲಿ ನಾನು ಹೋಗಲೇಬೇಕಾದಂಥ ಕಾರಣ ಬಂತು. ಹಂಗಾಗಿ ಅಂದರೆ ಮನೆಯಲ್ಲಿ ಅನಿವಾರ್ಯ ಪರಿಸ್ಥಿತಿ ಇತ್ತು ಆವಾಗ. ಆ ಟೈಮಲ್ಲಿ ನನಗೆ ಬೇಸಿಕ್ಕಾಗಿ ನಮ್ಮ ಸ್ಕೂಲಲ್ಲೇ ಆಪ್ಷನಲ್ ಇತ್ತು ಹೆಲ್ತ್ ಕೇರ್ ಅಂತಂದು. ಅಂದರೆ ನೀವು PUC ಏನು ತೊಗೊಂಡಿದ್ದು? ಸೈನ್ಸಾ, ಕಾಮರ್ಸಾ? ನಾನು ಆರ್ಟ್ಸೇ ತೊಗೊಂಡಿದ್ದು. ಬಿಕಾಸ್ ನಂದಿದ್ದು ನಾನು ಲಾಯರ್ ಆಗಬೇಕು ಅಂತ ನನ್ನ ಏಮ್ ಇದ್ದಿದ್ದು. ಹಾಗಾಗಿ ನಾನು ಆರ್ಟ್ಸಿಂದನೇ ತೊಗೊಂಡಿದ್ದೆ. ಅದು ಬಿಟ್ಟರೆ ನನಗೆ ಇಂಗ್ಲೀಷು 8th PUವರೆಗೂ ನಮಗೆ ಆಪ್ಷನಲ್ ಇತ್ತು. ಫಸ್ಟು 8thಲ್ಲೇ ಆಪ್ಷನಲ್ಲು ಹೆಲ್ತ್ ಕೇರ್, ಹಿಂದಿ ಅಥವಾ ಹೆಲ್ತ್ ಕೇರ್ 2 ಆಪ್ಷನಲ್ ಇದ್ದಿದ್ದರಿಂದ ನಾನು ಹೆಲ್ತ್ ಕೇರ್ ಇರಲಿ ಬೇಕಾಗುತ್ತೆ ಎಮರ್ಜೆನ್ಸಿ. ಸೊ ಅದರಲ್ಲಿ ಒಂದು ಸಬ್ಜೆಕ್ಟ್ ಓದಿದ್ರಿ ನೀವು PUವರೆಗೂ? ನನಗೆ 10thವರೆಗೂ ಸಬ್ಜೆಕ್ಟ್ ಇತ್ತು, ನಾನು ಸಬ್ಜೆಕ್ಟ್ ತೊಗೊಂಡಿದ್ದೆ. ಮತ್ತು PUನಲ್ಲೂ ಅದೇ ಕಂಟಿನ್ಯೂ ಆಯಿತು ನನಗೆ. ಹಾಗಾಗಿ ಕೋವಿಡ್ ಟೈಮಲ್ಲಿ ನನಗೆ ಮೇಯ್ನ್ ಹೆಲ್ಪ್ ಆಗಿದ್ದೆ ನಾನು ತೊಗೊಂಡಿದ್ದು ಕೋರ್ಸು. ರಕ್ಷಿತಾ, ನೀವು ಇದೇ ಒಂದು ವೃತ್ತಿನ ಆಯ್ಕೊಳ್ಳೋದಕ್ಕೆ ಏನು ಕಾರಣ? ಅದೇ ನಾ ಹೇಳ್ದಾಗೆ ನಮಗೆ 8thಯಿಂದನೂ ಆಪ್ಷನಲ್ ಸಬ್ಜೆಕ್ಟ್ ಇತ್ತು ಹಿಂದಿ ಬದಲು. ನಮಗೆ ಹಿಂದಿ 8th ಮತ್ತು 10thವರೆಗೂ ಹಿಂದಿ ಮತ್ತು ಹೆಲ್ತ್ ಕೇರ್ 2 ಆಪ್ಷನಲ್ ಇದ್ದಿದ್ದರಿಂದ ನಾನು ಹಿಂದಿನ ಬಿಟ್ಟು ಹೆಲ್ತ್ ಕೇರ್ನ ಚೂಸ್ ಮಾಡಿದೆ. ಆವಾಗಿಂದ ನಾನು ಕಂಟಿನ್ಯೂ 3 ಇಯರ್ಸು ಹೆಲ್ತ್ ಕೇರ್ನೇ ಕಂಟಿನ್ಯೂ ಮಾಡಿದೆ. ಅದು PUನಲ್ಲೂ ಇತ್ತು. PUನಲ್ಲಿ ಜಸ್ಟ್ 1 ಇಯರ್ ಅಷ್ಟೇ ನಾನು ತೊಗೊಳಕ್ಕಾಗಿದ್ದು ಅದನ್ನು. ಹಾಗಾಗಿ ನನಗೆ ಮತ್ತು ಕೋವಿಡ್ ಟೈಮಲ್ಲಿ ಫಸ್ಟು ಹೆಲ್ಪ್ ಆಗಿದೆ ನಾನು ತೊಗೊಂಡಿದ್ದು ಹೆಲ್ತ್ ಕೇರ್ ಕೋರ್ಸು. ಯಾಕಂದರೆ ಆ ಟೈಮಲ್ಲಿ ತುಂಬ ಡಿಮ್ಯಾಂಡ್ ಇತ್ತು ನರ್ಸ್ಗೆ ಮತ್ತು ನರ್ಸಿಂಗ್ ಅಸಿಸ್ಟೆಂಟ್ಗಾಗಲಿ PCI ಮಾಡಿರೋರಿಗಾಗಲಿ ತುಂಬ ಹೆಲ್ಪ್ ಇತ್ತು ಆವಾಗ. ಆ ಟೈಮಲ್ಲಿ ನಾನು ನಮ್ಮ ತಂದೆ ಹುಷಾರು ತಪ್ಪಿದ್ರಿಂದ ನಾನು ಮತ್ತೆ ವರ್ಕಿಗೆ ಹೋಗಬೇಕಾಯ್ತು. ಸ್ವಲ್ಪ ನಮ್ಮಪ್ಪ ಹುಷಾರಾಗೋವರೆಗೂ ಅಥವಾ ಕೋವಿಡ್ ಕಮ್ಮಿ ಆಗೋವರೆಗೂ ಮಾಡ್ಕೊಳ್ಳೋಣ ಅನ್ನೋ ಪ್ಲ್ಯಾನಲ್ಲೇ ಹೋಗಿದ್ದು. ಆದರೆ ನನಗೆ ಅದು ಇಲ್ಲಿವರೆಗೂ 6 to 7 ಇಯರ್ಸ್ ಕಂಟಿನ್ಯೂ ಮಾಡೋ ಥರ ಆಯಿತು.
ಒಂದು ಸಾರಿ ವರ್ಕಿಗೆ ಬಂದಮೇಲೆ ಮತ್ತೆ ಎಜುಕೇಷನ್ ಮೇಲೆ ಇಂಟ್ರೆಸ್ಟ್ ಹೋಗಿಬಿಡುತ್ತೆ ಯಾರಿಗೇ ಆದ್ರೂ. ಹಾಗಾಗಿ ನಾನು ಇದುವರೆಗೂ 6 to 7 ಇಯರ್ಸ್ ಕಂಟಿನ್ಯೂ ಅದೇ ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ಈಗಲೂ ನಾನು ಏನೋ ಸ್ವಲ್ಪ ಅಷ್ಟೋ ಇಷ್ಟೋ ಸಂಪಾದನೆ ಮಾಡ್ತಿದ್ದೀನಿ ಅಂದರೆ ಅದು ಈ ವರ್ಕಿಂದನೇ. ಅಂದರೆ ಈಗ ನೀವು ಏನೇನು ಮಾಡಬೇಕಾಗುತ್ತೆ? ಅಂದರೆ ಈಗ ನೀವು ಒಂದು ಪೇಷಂಟ್ನ ನೋಡ್ಕೋಬೇಕು ಅಂದರೆ ಸೊ ಏನೇನು ಇರುತ್ತೆ ನಿಮಗೆ? ಆ್ಯಕ್ಚುಲಿ ನನಗೆ ಹೇಳಬೇಕಂದ್ರೆ ನಾನು ಕೋವಿಡ್ ಟೈಮಲ್ಲಿ ಸೇರಿದ್ರಿಂದ ನನಗೆ ಫಸ್ಟ್ ಪೇಷಂಟ್ ಇದ್ದಿದ್ದೆ ಕೋವಿಡ್ ಪೇಷಂಟು. ಹಾಗಾಗಿ ಹೌದು, ನನಗೆ ಅವಾಗ ಐಡಿಯಾ ಇರಲಿಲ್ಲ. ನನಗೆ ನೋಟ್ನಲ್ಲಿ ನಮ್ಮ ಅಪ್ಪನ ನೋಡ್ಕೋಬೇಕಿತ್ತು ಅಷ್ಟೇ. ಆ ಟೈಮಲ್ಲಿ ನನಗೆ ಬಂದಿದ್ದ ಥಾಟ್ ಒಂದೇ, ಇವಾಗ ಫ್ಯಾಮಿಲಿ ರೆಸ್ಪಾನ್ಸಿಬಲ್ ನನ್ನ ಮೇಲಿದೆ. ಬಟ್ ಕೋವಿಡ್ ಪೇಷಂಟ್ನ ನೋಡ್ಕೊಳಕ್ಕೆ ಹೋಗ್ತಿದ್ದೀನಿ, ನನಗೆ ಕೋವಿಡ್ ಬಂದು ನಾನೇ ಸತ್ತೋದ್ರೆ ಆ ಥರ ತುಂಬ ಜನ ಆ ಥರ ಹೆದರ್ಕೊಂಡಿದ್ರು, ಹೌದು. ಬಟ್ ಅದು ಒಂದು ಏನಂತಂದರೆ ನಮ್ಮ ಥಾಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನಮ್ಮ ಮೇಲೆ ನಾವು ಈಗ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಅದು ನಮಗೆ ಪಾಸಿಟಿವ್ ಆಗೇ ಇರುತ್ತೆ. ನಾವು ನೆಗೆಟಿವ್ ಥಿಂಕ್ ಮಾಡಿದ್ರೆ ಅಯ್ಯೋ ನನಗೇನಾಗ್ಬಿಡುತ್ತೋ, ಎಲ್ಲಿ ನಾನು ಹುಷಾರು ತಪ್ತೀನೋ, ನನಗೆ ಇದುವರೆಗೂ ಅದು ಯಾವುದೇ ಥರ ಥಾಟ್ಸ್ ಬಂದಿಲ್ಲ. ನಾನು ಪಾಸಿಟಿವ್ ಆಗೇ ತೊಗೊಂಡೆ. ಇಲ್ಲ ನನಗೆ ಕೋವಿಡ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ನಾನಿವಾಗ ಒಬ್ರನ್ನ ಅದು ಕೋವಿಡ್ ಪೇಷಂಟ್ ಹೌದೋ ಇಲ್ವೋ ನನಗದು ಬೇಡ. ಈಗ ನಾನೊಂದು ಪೇಷಂಟ್ ನೋಡ್ಕೋತಿದ್ದೀನಿ ಅಂದರೆ ನನಗೆ ಅವ್ರು ಹುಷಾರಾಗೋದಷ್ಟೇ ನನಗೆ ಇಂಪಾರ್ಟೆಂಟ್. ಯಾಕೆಂದರೆ ಅದರಿಂದ ನನಗೇನೋ ಎಫೆಕ್ಟ್ ಆಗುತ್ತೆ ಇರುತ್ತೆ. ಆಬ್ವಿಯಸ್ಲಿ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಯಾಕಂದರೆ ಒಬ್ಬರು ಪೇಷಂಟ್ನ ನಾವು ನೋಡುವಾಗ ನಮ್ಮ ಹೆಲ್ತ್ ಬಗ್ಗೆನೂ ನಾವು ಕಾನ್ಸಂಟ್ರೇಟ್ ಮಾಡಲೇಬೇಕಾಗುತ್ತೆ. ಆ ಟೈಮಲ್ಲಿ ಈಗ ಮೆಡಿಕಲ್ ಅಂದಮೇಲೆ ಎಲ್ಲ ಸೇಫ್ಟಿ ಇದ್ದೇ ಇರುತ್ತೆ. ಗ್ಲೌಸ್ ಆಗಲಿ, ಮಾಸ್ಕ್ ಆಗಲಿ, ಅದೆಲ್ಲ ನಾವು ಕನ್ಸಿಡರ್ ಮಾಡಿದ್ರೆ. ಅಂದರೆ ನೀವು ಪೇಷಂಟ್ನ ನೋಡ್ಕೊಳ್ಳೋವಾಗ ನಿಮ್ಮ ಹೆಲ್ತ್ ಬಗ್ಗೆನೂ ಹೌದು, ನಮ್ಮ ಹೆಲ್ತ್ ಬಗ್ಗೆನೂ ನಾವು ಖಂಡಿತ ಕೇರ್ ತೊಗೋಬೇಕಾಗುತ್ತೆ. ಯಾಕಂದರೆ ಫಸ್ಟು ನಾವು ಹುಷಾರಾಗಿದ್ರೇ ಅವ್ರನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ಹಾಗಾಗಿ ಫಸ್ಟು ಪ್ರಿಫರೆನ್ಸ್ ನಮಗೆ ಕೊಟ್ಕೊಳಕ್ಕಾಗಲ್ಲ. ಅವ್ರ ಜೊತೆಗೆ ನಮ್ಮ ಹೆಲ್ತ್ನೂ ನಾವು ನೋಡ್ಕೋಬೇಕಷ್ಟೇ. ಮತ್ತು ಅಂದರೆ ಅವ್ರಿಗೆ ನೀವು ಇವಾಗ ಅವ್ರದ್ದು ನೋಡ್ಕೋಬೇಕು ಅಂದರೆ ಅವ್ರಿಗೆ ಟ್ಯಾಬ್ಲೆಟ್ಸ್ ಕೊಡೋದಾಗಲಿ, ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನ್ ಪ್ರಕಾರ ಪ್ರತಿಯೊಂದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಹೌದು, ಪ್ರತಿಯೊಂದು ಈಗ ಡಾಕ್ಟರ್ ಏನೇನು ರೆಫರ್ ಮಾಡಿರ್ತಾರೆ, ಕೆಲವೊಬ್ಬರು ಸ್ಟ್ರೋಕ್ ಪೇಷಂಟ್ ಆಗಿರ್ಬೋದು, ಇನ್ನು ಕೆಲವೊಬ್ಬರು ಫೀಡಿಂಗ್ ಪೇಷಂಟ್ ಆಗಿರ್ಬೋದು. ಆ ರೀತಿ ಇದ್ದಾಗ ಕೆಲವೊಂದು ಪೇಷಂಟ್ಗೆ ಫಿಸಿಯೋಥೆರಪಿ ನೀಡಿರುತ್ತೆ. ಕೆಲವೊಬ್ಬರು ಕಂಟಿನ್ಯೂ ತೊಗೋತಾರೆ, ಫಿಸಿಯೋಥೆರಪಿನೇ ಕಂಟಿನ್ಯೂ ಮಾಡ್ಕೊಬಿಡ್ತಾರೆ ನರ್ಸ್ ಇದ್ದರೂ ಕೂಡ. ಬಟ್ ಕೆಲವ್ರು ಹಾಗಲ್ಲ, ಈಗ ನರ್ಸ್ ಇದ್ದಾರಲ್ಲ ಮತ್ತೇನಕ್ಕೆ ಫಿಸಿಯೋಥೆರಪಿ ಅವರು ಅಂದ್ಬಿಟ್ಟು ಫಿಸಿಯೋಥೆರಪಿ ಕೆಲಸ ಕೂಡ ನಮಗೆ ಬರುತ್ತೆ ಸಮ್ಟೈಮ್ಸು. ಹಾಗಿದ್ದಾಗ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಲೇಬೇಕಾಗತ್ತೆ. ಮಾಡೋಕ್ಕಾಗಲ್ಲ ಅಂತ ಯಾವುದೂ ಹೇಳೋಕ್ಕಾಗಲ್ಲ. ಈಗ ನಾವು ಬಂದಿರೋದೇ ವರ್ಕಿಗೆ ಅಂದಮೇಲೆ ಆಬ್ವಿಯಸ್ಲಿ ವರ್ಕ್ ಯಾವುದಾದ್ರೂ ಸರಿ ನಾವು ಮಾಡಲೇಬೇಕು. ಆಮೇಲೆ ಈಗ ನೀವು ಸುಮಾರು ಒಂದು 20 ಮನೆಗಳಿಗೆ ಹೋಗಿದ್ರಾ 6 ಇಯರ್ಸಲ್ಲಿ? ಒಂದು 20 ಬೇರೆ ಬೇರೆ ಮನೆಗೆ ಹೋಗಿದ್ರಾ? ಹೋಗಿದ್ದೀನಿ. ಯಾಕಂದರೆ ಇವಾಗ ಹಾಸ್ಪಿಟಲಿಗೆ ನಾನು ವರ್ಕ್ ಮಾಡ್ತಿದ್ದೆಲ್ಲ ಈಗ ನಾನು ಕಾಂಟ್ಯಾಕ್ಟ್ ಮೇಲೆ ಹೋಗಿದ್ದರಿಂದ ನನಗೆ ಪ್ರೈವೇಟ್ ಹಾಸ್ಪಿಟಲ್ಗೆ ನಾನು ವರ್ಕ್ ಮಾಡ್ತಾಯಿದ್ದೆ. ಅಲ್ಲಿ ಆ ಟೈಮಲ್ಲಿ ಏನು ಕಂಟಿನ್ಯೂ ಪೇಷಂಟ್ ಬರ್ತಾರೆ, ರೆಗ್ಯುಲರ್ ಪೇಷಂಟ್ ಅಂತ ಇರ್ತಾರಲ್ಲ, ಅವ್ರಿಗೆ ಏನಾದರೂ ನೀಡಿತ್ತು. ಈಗ ಸಪೋಸ್ ಇವಾಗ ಒಬ್ಬರು ನರ್ಸು ಕಂಪಲ್ಸರಿ ಬೇಕೇ ಬೇಕು ಅವರಿಗೆ ಅನ್ನೋ ನೀಡಿರುತ್ತಲ್ಲ ಒಂದೊಂದು ಪೇಷಂಟಿಗೆ. ಆ ರೀತಿ ಇದ್ದಾಗ ಹಾಸ್ಪಿಟಲ್ ಕಡೆಯಿಂದನೇ ಕೊಡ್ತಾರೆ. ಇಂಥ ಪೇಷಂಟ್ನ ನಮಗೆ ರೆಫರ್ ಮಾಡಿದಾಗ ಆಬ್ವಿಯಸ್ಲಿ ನಾವು ಮನೆಗೆ ಹೋಗಿನೇ ನೋಡ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಅದನ್ನೇ ಚೂಸ್ ಮಾಡಿದೆ. ಯಾಕಂದರೆ ಈಗ ನನಗೆ ಕಂಪ್ಲೀಟ್ GNM ಸರ್ಟಿಫಿಕೇಟ್ ಇಲ್ದಿರೋದ್ರಿಂದ, ಯಾಕಂದರೆ ನಾನು ಬಂದಿದ್ದು ಅರ್ಜೆಂಟ್ ಇದರಲ್ಲಿ, ನಾನು ಬಂದಿದ್ದು ಆ ಥರ ಇತ್ತು ಬ್ಯಾಕ್ಗ್ರೌಂಡು. ಹಾಗಾಗಿ 3 ಇಯರ್ಸ್ GNM ನನಗೆ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಅಂದರೆ ನೀವೀಗ ಏಜೆನ್ಸಿ ಮುಖಾಂತರನೇ ಹೋಗ್ತೀರಾ? ನಾನು ಏಜೆನ್ಸಿ ಮುಖಾಂತರನೂ ಹೋಗ್ತೀನಿ. ಮತ್ತು ಹಾಸ್ಪಿಟಲ್ ಕಾಂಟ್ಯಾಕ್ಟ್ಸ್ ಇದೆ ಸ್ವಲ್ಪ. ಹಾಗಾಗಿ ಹಾಸ್ಪಿಟಲ್ಲು ಮತ್ತು ಏಜೆನ್ಸಿ ಮನೆ 3 ಕಡೆ ಬ್ಯಾಲೆನ್ಸ್ ಮಾಡ್ಕೋತೀನಿ ನಾನು. ಯಾವ್ಯಾವ ಊರಿಗೆ ಹೋಗಿದ್ದೀರಾ ಇದುವರೆಗೂ? ಊರುಗಳು ಹೇಳ್ಬೋದಲ್ಲ? ತುಮಕೂರು ಮತ್ತು ಹುಳಿಯಾರು, ಬೆಂಗಳೂರೇ ತುಂಬ ಇದ್ದಿದ್ದು ನಾನು. ಅದು ಬಿಟ್ಟರೆ ಹಾಸನ್ನು, ಮೈಸೂರು. ಪ್ರೆಸೆಂಟ್ ಮೈಸೂರಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫಸ್ಟೆಲ್ಲ ಇದ್ದಿದ್ದು ಬೆಂಗಳೂರು, ತುಮಕೂರು, ಚಿಕ್ಕಮಂಗ್ಳೂರು ಹೋಗಿದ್ದೀನಿ. ಆ್ಯಕ್ಚುಲಿ ಮರ್ತಿದ್ದೆ, ಚಿಕ್ಕಮಂಗ್ಳೂರಿಗೆ ಹೋಗಿದ್ದೀನಿ. ಮತ್ತು ಇದು ಯಾವುದೋ ಟೂರಿಸ್ಟ್ ಪ್ಲೇಸೇ ಇದೆ, ಅದೂ ಟೂರಿಸ್ಟ್ ಪ್ಲೇಸೇನೆ. ಹಾಗಾಗಿ ತುಂಬ ಹೋಗ್ತಾ ಇರ್ತೀನಿ ನಾನು. ಪ್ಲೇಸು ನನಗೆ ದೂರ ಆಯಿತು ಅದು ಇದು ಏನೂ ನೋಡಲ್ಲ. ಒಟ್ನಲ್ಲಿ ನನಗೆ ಯಾವುದೋ ಒಂದು ಪೇಷಂಟ್ ನನ್ನಿಂದ ಅವ್ರು ಸ್ವಲ್ಪ ಹುಷಾರಾಗ್ತಾರೆ ಅನ್ನೋದು, ಈಗ ಅದು ಬರ್ದಿರುತ್ತಲ್ವ ನಿಮಗೆ ಇಂಥವ್ರೆ ಇಂಥ ಸೇವೆ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಅದನ್ನೆಲ್ಲ ಕನ್ಸಿಡರ್ ಮಾಡಲ್ಲ. ಯಾವ ಊರಾದರೂ ಪರವಾಗಿಲ್ಲ, ನನ್ನಿಂದ ಒಬ್ಬರು ಹುಷಾರಾಗ್ತಾರೆ ಅಂದರೆ ನಾನು ಆಬ್ವಿಯಸ್ಲಿ ನಾನು ನೋಡ್ಕೋತೀನಿ. ಸೊ ಇನ್ನೊಂದು ಪ್ರಶ್ನೆ ನಿಮಗೆ, ಅದಕ್ಕೆ ಉತ್ತರ ಕೊಡೋಕ್ಕಾಗುತ್ತಾ? ಟ್ರೈ ಮಾಡಿ. ಅಂದರೆ ಏನಿದೆ ಹೇಳಿ, ಏನಿದೆ ನಿಮ್ಮ ಅನುಭವ ಹೇಳ್ಕೊಡಿ.
ಅಂದರೆ ಯಾಕೆಂದರೆ ನೀವು ಮಾಡ್ತಿರೋದು ತುಂಬ ರಿಸ್ಕಿ ಜಾಬು. ಅದನ್ನು ಮಾಡ್ತಾ ಇರುವಾಗ ನಿಮಗೆ ಯಾರ ಮನೇಲಾದರೂ ಏನಾದರೂ ನಿಮಗೆ ತೊಂದರೆ ಆಗಿತ್ತಾ? ತೊಂದರೆ ಕೆಲವೊಂದು ಇರುತ್ತೆ ಆ ರೀತಿನೂ. ಹಾಗಾಗಿ ಫಸ್ಟು ನಾವು ನಮ್ಮನ್ನು ಯಾವತ್ತೂ ಬಿಟ್ಕೊಡ್ಬಾರ್ದು. ಫಸ್ಟು ನಮ್ಮ ಸೇಫ್ಟಿನ ನಾವು ಅದೇ ನಾ ಕೇಳಿದ್ದು. ಹೆಣ್ಮಕ್ಳು ಹೌದು ಹೋಗುವಾಗ ನಿಮ್ಗೆ ಏನಾದ್ರು ಎಲ್ಲಾದರೂ ತುಂಬ ಕಷ್ಟ ಅನ್ನಿಸ್ತಾ? ಹೌದು ಅನಿಸುತ್ತೆ. ನನಗೆ ಸಮ್ಟೈಮ್ಸ್ ಇನ್ನು ಟ್ರಾವೆಲಲ್ಲಿದ್ದಾಗಲೇ ನನಗೆ ಒಂದು ಹುಳಿಯಾರ್ ಅಂತ ಹೇಳಿದ್ನಲ್ಲ, ನನಗಲ್ಲಿ ಆ್ಯಕ್ಚುಲಿ ಒಬ್ಬರು ಪರ್ಸನ್ ಫಾಲೋ ಮಾಡ್ತಿದ್ರು ಅನ್ಸುತ್ತೆ. ಬಟ್ ನಾನು ಅದನ್ನು ಅಬ್ಸರ್ವ್ ಮಾಡಿಲ್ಲ. ಆಮೇಲೆ ಅವ್ರು ನನಗೆ ಮಿಸ್ಗೈಡ್ ಕೂಡ ಮಾಡಿದರು. ಯಾಕಂದರೆ ನಮ್ಮ ಬುದ್ಧಿ ನಮ್ಮ ಕೈಲಿರಬೇಕು ಅಂತ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಹಾಗಾಗಿ ಯಾರು ಏನೇ ಮಾಡಿದ್ರು ನಮ್ದು ಏನಿರುತ್ತೆ ಕೆಲಸ ನಾವು ಅದ್ರ ಮೇಲಷ್ಟೇ ಫೋಕಸ್ ಮಾಡಿದರೆ ಆಬ್ವಿಯಸ್ಲಿ ನಮ್ಗೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಎಲ್ರಿಗೂ ಹೇಳೋದು ಒಂದೇ, ಈಗ ನೀವೇ ನೋಡ್ತಿರೋ ಹಾಗೆ ಹೊರಗಡೆ ಹೆಣ್ಮಕ್ಳಿಗೆ ತುಂಬ ಸೇಫ್ಟಿ ಕಮ್ಮಿ ಆಗೋಗ್ಬಿಟ್ಟಿದೆ ಇವಾಗಿನ ಜನ್ರೇಷನಲ್ಲಿ. ಹಾಗಾಗಿ ಯಾವತ್ತೂ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದ್ರಲ್ಲಿ ಯಾವತ್ತೂ ಫಸ್ಟ್ ಇರಬೇಕು. ಅದು ಬೇರೆಯವ್ರ ಮನೆಯೇ ಆಗಿರಲಿ ಅಥವಾ ಸೊಸೈಟಿಲೇ ಆಗಿರಲಿ, ಹೊರಗಡೆ ನೀವು ಒಬ್ಬೊಬ್ಬರೇ ಓಡಾಡುವಾಗ ಆಗಿರಲಿ, ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡೋದನ್ನು ಫಸ್ಟ್ ಕಲೀರಿ ಅಷ್ಟೇ. ದೇವ್ರ ದಯೆಯಿಂದ ನನಗೆ ಯಾವುದೇ ಥರ ಆ ರೀತಿ ಇನ್ಸಿಡೆಂಟ್ ಆಗಿಲ್ಲ. ಆದ್ರೂ ನಾನು ಸಂಭಾಳಿಸ್ಕೊಳ್ಳೋ ಅಷ್ಟು ಧೈರ್ಯ ನನಗಿದೆ. ಸೆಲ್ಫ್ ಕಾನ್ಫಿಡೆನ್ಸ್? ಹೌದು, ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಇದೆ. ಯಾಕಂದರೆ ಫಸ್ಟು ನಮಗೆ ನಾವೇ ಅಂತ ಇರೋದ್ರಿಂದ, ಈಗ ಒಂದು ಹುಡುಗಿ ಆಚೆ ಬಂದು ದುಡಿತಾ ಇದ್ದಾಳೆ ಅಂತ ಅಂದಮೇಲೆ ಜನ ಸಾವಿರ ಮಾತಾಡ್ಕೋಬೋದು. ಬಟ್ ನಮಗೆ ನಮ್ಮ ಕಾನ್ಫಿಡೆನ್ಸ್ ಇರಬೇಕಲ್ವ ನಮಗೆ. ಹೌದು ನಾನು ಮಾಡ್ತೀನಿ, ಎಲ್ಲೇ ಹೋದ್ರೂ ನನ್ನ ಸಂಪಾದನೆ ನಾನು ಮಾಡ್ಕೋತೀನಿ ಅನ್ನೋದು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಆಗಲಿ, ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಾಗಲಿ, ನಾನು ಎಲ್ಲ ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ನನ್ನದೇ ಓನಾಗಿ ನಾನು ಏಜೆನ್ಸಿ ಕೂಡ ಸ್ಟಾರ್ಟ್ ಮಾಡಿದೆ. ಇಷ್ಟು ಇದಿದ್ರೂ ನನ್ನ ಫ್ರೆಂಡ್ಸು ನನ್ನ ಸ್ಟಾಫ್ನೆಲ್ಲ ಇದು ಮಾಡಿಕೊಂಡು ನನಗೆ ಈಗ 6 to 7 years ವರ್ಕ್ ಮಾಡ್ತಿರೋದ್ರಿಂದ ನನಗೆ ತುಂಬ ಕಾಂಟ್ಯಾಕ್ಟ್ಸ್ ಇದೆ. ಈವನ್ ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಏಜೆನ್ಸಿಗಳಾಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ನರ್ಸ್ಗಳಾಗಿರ್ಬೋದು. ತುಂಬ ಜನ ನರ್ಸ್ಗಳು ಕೇಳ್ತಾ ಇರ್ತಾರೆ, ಇವಾಗ ಫ್ರೀ ಟೈಮಲ್ಲಿ ಅಥವಾ ಡೇ ಟೈಮಲ್ಲಿ ಖಾಲಿ ಕೂತಾಗ ನಾನು ಮಾಡ್ಬೋದಾ ಅಂತ ಅಂದ್ಬಿಟ್ಟು. ಇದೆ ಡೇ ಟೈಮು ನಿಮಗೆ ಇಷ್ಟು ಅವರ್ಸ್ ಅಂತ ತಗೊಳ್ಳೋರು ಕ್ಲೈಂಟ್ ಕೂಡ ಇದು ಮಾಡಿದಾಗ ಡೇ ಡ್ಯೂಟಿ, ಹಾಫ್ ಟೈಮು ಆ ಥರನೂ ಇದೆ. ನಿಮಗೆ ಆಫ್ ಡೇ ಬೇಕಂದ್ರೆ ಆಫ್ ಡೇ ಬೇಕಾದರೂ ಆ ಥರ ಸರ್ವಿಸ್ ಕೂಡ ಇದ್ದಾವೆ. ಹಾಗಾಗಿ ನನಗೆ ಕಾಂಟ್ಯಾಕ್ಟ್ಸ್ ಇರೋದ್ರಿಂದ ನಾನೇ ಯಾಕೆ ಓನಾಗಿ ಒಂದು ಏಜೆನ್ಸಿ ಮಾಡಬಾರ್ದು ಅಂತ ಆಬ್ವಿಯಸ್ಲಿ ನಾನು ಓಪನ್ ಮಾಡಿದೆ, ನೇಚರ್ ಹೋಮ್ ಕೇರ್ ಸರ್ವಿಸ್ ಅಂತ ಅಂದ್ಬಿಟ್ಟು. ಅಂದರೆ ಏಜೆನ್ಸಿ ಕೆಲಸ ಅಂದರೆ ಏನಿರುತ್ತೆ ಏಜೆನ್ಸಿಗೆ? ಏಜೆನ್ಸಿಲಿ ಅಂತಂದರೆ ಇವಾಗ ಡ್ಯೂಟಿಗೆ ಈಗ ನೀವು ನೋಡಿದಾಗೇನೆ ಇವಾಗ ಎಲ್ಲರೂ ಬ್ಯುಸಿ ಶೆಡ್ಯೂಲಲ್ಲಿದ್ದಾರೆ. ಈಗ ಯಾರು ವಯಸ್ಸಾಗಿರೋರನ್ನ ಕೂತು ಮನೆಯಲ್ಲೇ ಅವ್ರಿಗೋಸ್ಕರ ಅಂತ ಒಂದು ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಐ ಮೀನ್ ನಾನು ಕೇಳಿದ್ದೇನು ಅಂದರೆ ಏಜೆನ್ಸಿ ಈಗ ನಿಮಗೆ ಮತ್ತು ಪೇಷಂಟ್ಗೆ ಮೀಡಿಯೇಟರ್ ಆಗುತ್ತೆ. ಹೌದು. ಅದಲ್ಲದೆ ಇನ್ನೇನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಏಜೆನ್ಸಿಗೆ? ಅದು ಬಿಟ್ಟರೆ ಈಗ ಮೇನ್ ಬರೋದೇ ಏಜೆನ್ಸಿ ಅಂದರೆ ಈಗ ನಾವು ಇದು ಸ್ಟಾಫ್ನ ಇದು ಪ್ರೊವೈಡ್ ಮಾಡಬೇಕು, ಸರ್ವಿಸ್ ಪ್ರೊವೈಡ್ ಮಾಡಬೇಕು. ಹಾಗಾಗಿ ಆ ಸರ್ವಿಸಲ್ಲಿ ಇನ್ಕ್ಲೂಡೆಡ್ ಅಂತ ಇಷ್ಟಿರುತ್ತೆ. ಸಪ್ರೇಟ್ ಪೇಷಂಟ್ದೇ ಆಗಿರ್ಬೋದು, ಅವ್ರ ಮೆಡಿಸನ್ಸು, ಫುಡ್ಡು, ಡಿಸಿಪ್ಲಿನ್ ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅದು ಬಿಟ್ಟು ನೋಡಬೇಕಂದ್ರೆ ನಮ್ಗೆ ಮೇಯ್ನ್ ಸ್ಟಾಫ್ ಸೇಫ್ ಇರಬೇಕು. ಮತ್ತು ಈ ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ ಈಗ ಸ್ಟಾಫಿಂದನೇ ಏನೋ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ ಅಥವಾ ಕ್ಲೈಂಟ್ ಕಡೆಯಿಂದನೂ ಏನಾದರೂ ಒಂದು ಪ್ರಾಬ್ಲಮ್ ಬಂದುಬಿಡುತ್ತೆ. ಈಗ ತುಂಬ ನೋಡಿದ್ದೀನಿ, ನಾನು ಅದನ್ನೆಲ್ಲ ಸಾಲ್ವ್ ಮಾಡಿದ್ದೀನಿ. ಹಾಗಾಗಿ ಈಗೇನೆಂದರೆ ಕೆಲವೊಬ್ಬರು ಗೊತ್ತಿರೋರಾದರೆ ಸ್ವಲ್ಪ ಪ್ರೊಫೆಷ್ನಲಾಗಿ ಅವರು ಹ್ಯಾಂಡಲ್ ಮಾಡ್ತಾರೆ ಕ್ಲೈಂಟ್ಸು. ಇನ್ನು ಕೆಲವೊಬ್ರು ಹೆಂಗಂದರೆ ಈಗ ಹೆಂಗಿದ್ರೂ ದುಡ್ಡು ಕೊಟ್ಟು ಕರೆಸ್ಕೋತಾ ಇದ್ದೀವಿ, ಮನೆ ಕೆಲಸನೂ ಮಾಡಲಿ, ಪೇಷಂಟ್ದೊಂದೇ ಯಾಕೆ, ಆ ರೀತಿಯೂ ಕಂಪ್ಲೇಂಟ್ಸ್ ಬಂದಿದೆ. ನಾನು ಅದನ್ನೆಲ್ಲ ಸಾಲ್ವ್ ಮಾಡಿದ್ದೀನಿ. ಯಾಕಂದರೆ ಈಗ ನಾವು ಮೇಯ್ನ್ ಕೊಡೋದೇ ಪೇಷಂಟ್ಗೆ ಅಂತಂದಮೇಲೆ ಅದು ಪೇಷಂಟ್ದಷ್ಟೇ ಆಗಿರುತ್ತೆ ಅವ್ರ ವರ್ಕು. ಅದನ್ನು ಬಿಟ್ಟು ಎಕ್ಸ್ಟ್ರಾ ಹೋಮ್ ವರ್ಕ್ಸ್ ಎಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರು ಟಯರ್ಡ್ ಆಗಿರ್ತಾರೆ. ಯಾಕಂದರೆ 3 ಹೊತ್ತು ಪೇಷಂಟ್ ನೋಡಲೇಬೇಕು. ಅವ್ರ ಫಸ್ಟ್ ಪ್ರಿಯಾರಿಟಿ ಪೇಷಂಟ್ಗೆ ಆಗಿರುತ್ತೆ. ಇಲ್ಲ ನಿಮ್ಗೆ ಆ ರೀತಿ ಬೇಕು ಅಂದರೆ ಹೋಮ್ ಸರ್ವಿಸಸ್ಸು ಅವೈಲೇಬಲ್ ಇದೆ, ಹಂಗೇನಿಲ್ಲ. ನೀವು ಅದನ್ನು ಫಸ್ಟೇ ನಮ್ಮ ಹತ್ರ ಮಾತಾಡಿಕೊಂಡು, ಇಲ್ಲ ನಮಗೆ ಪೇಷಂಟ್ ಜೊತೆಗೆ ಈ ರೀತಿ ಸಣ್ಣ ಪುಟ್ಟ ಹೆಲ್ಪು ಬೇಕಾಗುತ್ತೆ, ಇಲ್ಲಾಂದರೆ ನೀವು ಸ್ಟಾಫ್ ಹತ್ರನೇ ನಿಧಾನವಾಗಿ ಪ್ರೀತಿಯಿಂದ ಮಾತಾಡಿದ್ರೆ ನಮ್ಮ ಸ್ಟಾಫ್ಗಳು ಕೂಡ ರೆಸ್ಪಾಂಡ್ ಮಾಡ್ತಾರೆ ಚೆನ್ನಾಗಿ. ಹಾಗಾಗಿ ಅದನ್ನು ಬಿಟ್ಟು ರೂಡಾಗಿ ಹೇಳಿದರೆ ಯಾರೂ ಅದನ್ನು ತಗೊಳ್ಳಲ್ಲ ಅಷ್ಟು ಈಸಿಯಾಗಿ. ನೀವು ರೂಡಾಗಿ ಮಾತಾಡಿದ್ರೆ ಅವರು ರೂಡಾಗಿ ರಿಪ್ಲೈ ಕೊಟ್ಬಿಡ್ತಾರೆ, ಅಥವಾ ನೀವು ಸಾಫ್ಟಾಗಿ ಮಾತಾಡಿದ್ರೆ ಅವರು ಸಾಫ್ಟಾಗಿ ಹ್ಯಾಂಡಲ್ ಮಾಡ್ತಾರೆ. ಆ ರೀತಿಯಾಗಿರುತ್ತೆ. ಫಸ್ಟ್ ಬರೋದೇ ಈಗ ಪೇಷಂಟು ಮತ್ತು ಸ್ಟಾಫು ಇಬ್ಬರದ್ದು ನಾವು ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ಮೇಲೆ
ನಾವು ಅದು ಇಬ್ಬರದ್ದು ನಾವು ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕು. ಆಗಿದ್ದಾಗಲೇ ಒಂದು ಏಜೆನ್ಸಿ ಅಂತ ಅಂದ್ಬಿಟ್ಟು ಆ ಏಜೆನ್ಸಿಗೆ ಒಳ್ಳೆ ಹೆಸರು ಬರೋದಾಗಲಿ. ಓಕೆ ರಕ್ಷಿತಾ, ಇದುವರೆಗೂ ರಕ್ಷಿತಾ ಅವರ ಒಂದು ಏನು ಕೆಲಸ ಮಾಡ್ತಿದ್ದಾರೆ, ಆ ಕೆಲಸದಲ್ಲಿ ಅವ್ರು ಹೇಗೆ ತೊಡಗಿಕೊಂಡ್ರು, ಹೇಗೆ ಬಂದರು, ಸೊಸೈಟಿಗೆ ಒಂದು ಸರ್ವಿಸ್ ಕೊಡ್ತಾ ಇದ್ದಾರೆ. ಅವ್ರ ಕೆಲಸನೇ ಇರ್ಬೋದು, ಅದು ವೃತ್ತಿ ಆದ್ರೂ ಅವ್ರು ಆಯ್ಕೆ ಮಾಡ್ಕೊಂಡಿದ್ದು ತುಂಬಾ ರಿಸ್ಕಿ ಜಾಬ್ನ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು ಸೋ ಮಚ್. ನನ್ನ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸಮಾಜಕ್ಕೆ ಸೇವೆನೇ ಮಾಡ್ತಾ ಇದ್ದೀರಾ ಅನ್ಬೋದು. ಅದು ಪೇಯ್ಡ್ ಸರ್ವಿಸ್ ಆಗಿರ್ಬೋದು, ಬಟ್ ಇಟ್ ಈಸ್ ಅ ಸರ್ವಿಸ್. ಹೌದು, ತುಂಬ ಒಳ್ಳೆಯದಾಗಲಿ ನಿಮಗೆ. ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಮೋಘಮ್ಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಈ ರೀತಿಯೂ ಒಂದು ಸರ್ವಿಸ್ ಇದೆ. ಹೌದು, ಈ ರೀತಿಯೂ ಒಂದು ಸರ್ವಿಸ್ ಇದೆ ಅಂತ ಹೇಳಿ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ರಕ್ಷಿತಾ ಅವರೇ, ನೀವೇನಾದರೂ ನಮ್ಮ ಸೊಸೈಟಿಗೆ ಅಥವಾ ನಮ್ಮ ವೀಕ್ಷಕರಿಗೆ ನೀವೇನಾದ್ರು ಹೇಳ್ಕೋಬೇಕಾ ಅಥವಾ ಹೇಳಬಹುದಾ ಅಂತ ಹೇಳಿದ್ರೆ ಹೇಳಿ. ಹೌದು, ಯಾಕಂದರೆ ಇವಾಗ ತುಂಬ ಜನ ಅಂದ್ಕೊಂಡಿರ್ತಾರೆ, ಇವಾಗ ಹಾಸ್ಪಿಟಲಲ್ಲಿ ಅಷ್ಟೇ ಸೇಫ್ ಇರುತ್ತೆ, ಈಗ ನಾವು ಹೋಮ್ ಸರ್ವಿಸಸ್ ಪ್ರೊವೈಡ್ ಮಾಡ್ತೀವಿ ಅಂದರೆ ತುಂಬ ಜನ ಥಾಟ್ಸ್ ಇರುತ್ತೆ ಅದು ಸೇಫ್ ಇರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು. ಹಾಗಾಗಿ ಕ್ಲೈಂಟ್ಸು ನೀವು ಒಂದೇನು ಗಮನ ಕೊಡಬೇಕಂದ್ರೆ, ನೀವು ಈಗ ನಿಮಗೆ ಸ್ಟಾಫ್ನ ನಾವು ಕಳಿಸ್ಕೊಟ್ಮೇಲೆ ನೀವು ಅವ್ರನ್ನ ನಿಮ್ಮ ಮನೆಯವ್ರ ಥರನೇ ನೋಡಿ, ನಿಮ್ಮ ಮನೆಯವ್ರ ಥರನೇ ಟ್ರೀಟ್ ಮಾಡಿದ್ರೆ ಅವ್ರಿಗೂ ಒಂದು ನಮ್ಮ ಮನೆಯಲ್ಲೇ ಇದ್ದೀವಿ ಅಥವಾ ತುಂಬ ಒಳ್ಳೆಯ ಜನ ಸಿಕ್ಕಿದ್ದಾರೆ ಅನ್ನೋ ಒಂದು ಒಳ್ಳೆಯ ಮನ್ಸು ಬಂದಾಗ ಅವ್ರು ನಿಮಗೆ ಇನ್ನೂ ಚೆನ್ನಾಗಿ ಸರ್ವಿಸ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ನೀವು ಅವ್ರನ್ನ ಒಳ್ಳೆ ಫ್ರೆಂಡ್ಸ್ ಥರನೋ ಅಥವಾ ಒಳ್ಳೆ ಫ್ಯಾಮಿಲಿ ಥರನೋ ಟ್ರೀಟ್ ಮಾಡಿದ್ರೆ ಅದು ತುಂಬ ಒಳ್ಳೆಯ ಅನುಕೂಲ ಆಗುತ್ತೆ ನಿಮಗೂ, ಹಾಗೆ ಪೇಷಂಟ್ಗೂ ಅನುಕೂಲ ಆಗುತ್ತೆ. ಈಗ ಕೆಲವೊಂದು ಪೇಷಂಟು ಜಸ್ಟ್ ಡೇ ಟೈಮಲ್ಲಿ ಅಷ್ಟೇ ಕೆಲಸ ಇರ್ಬೋದು, ಬಟ್ ಕ್ರಿಟಿಕಲ್ ಪೇಷಂಟ್ ಅಂತ ಬಂದರೆ ನೈಟ್ ಟೈಮ್ ಕೂಡ ಅವರು ಎದ್ದು ಅವ್ರ ಕೆಲಸನ ಅವ್ರು ಮಾಡಬೇಕಾಗತ್ತೆ. ಹಾಗಾಗಿ ಅವ್ರ ಪೂರ್ತಿ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಅವ್ರು ಕೆಲಸ ಮಾಡುವಾಗ ಅದನ್ನು ಗೌರವಿಸ್ಬೇಕು ಫಸ್ಟು. ಈಗ ನಮ್ಮ ಮೇಲೆ ತುಂಬ ಪ್ರೆಷರ್ ಇರುತ್ತೆ. ಈಗ ಯಾವುದೇ ಪೇಷಂಟ್ ಆದ್ರೂ ಅದು ನಾರ್ಮಲ್ ಆಗಿರಲಿ, ಕ್ರಿಟಿಕಲ್ ಆಗಿರಲಿ ಅಥವಾ ಬೆಡ್ಡೆಡನ್ ಆಗಿರಲಿ, ಹಾಗಾಗಿ ನಾವು ತುಂಬ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಈಗ ಯಾವಾಗಲೂ ಅವ್ರನ್ನ ಅಬ್ಸರ್ವ್ ಮಾಡ್ತಾನೆ ಇರಬೇಕು. ಡೇ ನೈಟ್ 24/7 ನಾವು ಅಬ್ಸರ್ವೇಷನ್ಗೆ ಅಂತಲೇ ಬಂದಮೇಲೆ ನಾವು ಅಬ್ಸರ್ವೇಷನ್ ಮಾಡಿಕೊಂಡು ತುಂಬ ರೆಸ್ಪಾನ್ಸಿಬಲ್ ತೊಗೊಂಡು ನಾವು ಅವ್ರನ್ನ ಕೇರ್ ಮಾಡ್ತಾ ಇದ್ದಾಗ, ನೀವು ಅದೇ ರೀತಿ ಏನೋ ಒಂದು ಮಿಸ್ಟೇಕ್ ಆಯಿತು ಅಥವಾ ಗೊತ್ತಿಲ್ಲದೇನೋ ತಪ್ಪಾಯಿತು ಅಂದಾಗ ಅದನ್ನು ಜೋರಾಗಿ ಸೀನ್ ಕ್ರಿಯೇಟ್ ಮಾಡ್ದೇನೆ ಪ್ರೀತಿಯಿಂದ ಇಬ್ಬರು ಕೂತ್ಕೊಂಡು ಹೆಂಗೆ ತಪ್ಪಾಯಿತು, ಏನಕ್ಕೋಸ್ಕರ ಹೀಗಾಯಿತು. ಈಗ ಕೆಲವೊಬ್ಬರು ಈಗ ಪೇಷಂಟ್ ಕ್ರಿಟಿಕಲ್ಲಾಗಿದ್ದಾಗ ಅವ್ರ ಮನೆಯವರು ಅದೇ ಥರ ರಿಯಾಕ್ಟ್ ಮಾಡಿಬಿಡ್ತಾರೆ, ನಿನ್ಗೆ ಅಷ್ಟು ಗೊತ್ತಾಗಲ್ವಾ ಹಾಗೆ ಹೀಗೆ ಅಂತ ಸ್ವಲ್ಪ ರೂಡಾಗಿ ಹೇಳೋ ಬದಲು ಸ್ವಲ್ಪ ಕೂತ್ಕೊಂಡು ಕಾಮಾಗಿ ಯಾಕೆ ಈ ಥರ ಆಯಿತು ಅಥವಾ ಏನಾದರೂ ಡಿಸ್ಕಷನ್ ಮಾಡಿಕೊಂಡು ಆಮೇಲೆ ಅವರು ನೀವು ಕಾಮಾಗಿ ಹೇಳಿದಾಗ ಅವರು ಏನೇನಾಯಿತು ಅಂತ ಕ್ಲಿಯರಾಗಿ ಹೇಳ್ತಾರೆ. ಇಲ್ಲಾಂದರೆ ನೀವು ಅರ್ಜೆಂಟಲ್ಲಿ ರೂಡಾಗಿ ಕೇಳಿದಾಗ ಅವರು ನರ್ವಸ್ ಆಗಿಬಿಡ್ತಾರೆ. ಕೆಲವರು ಸ್ಟಾಫು ಎಕ್ಸ್ಪೀರಿಯೆನ್ಸು ಬರ್ತಾರೆ, ಫ್ರೆಷರ್ಸು ಇರ್ತಾರೆ, ಎಲ್ಲರೂ ಒಂದೇ ಥರ ಹ್ಯಾಂಡಲ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಯಾವುದೇ ಸಿಚುವೇಶನ್ ಬಂದ್ರೂ ಕಾಮಾಗಿ ಇಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡಿ ಆಮೇಲೆ ಏನು ತಪ್ಪು ಸರಿ ಕೂತ್ಕೊಂಡು ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಸ್ಟಾಫ್ನ ಆದಷ್ಟು ಪ್ರೀತಿಯಿಂದನೇ ನೋಡ್ಕೊಳ್ಳಿ. ಅವರು ನಿಮ್ಮ ತಂದೆ ತಾಯಿ ಆಗಿರ್ಬೋದು ಅಥವಾ ಇನ್ಯಾರೋ ಆಗಿರ್ಬೋದು, ಅವರೂ ಪ್ರೀತಿಯಿಂದ ನೋಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ನಿಮ್ಮ ಮೆಸೇಜ್ ಸರಿಯಾಗಿ ಕನ್ವೆ ಮಾಡಿದ್ದೀರಾ. ಯಾಕೆಂದರೆ ನೀವು ಮನೆ ಮಠ ಬಿಟ್ಟು ಬಂದಿರ್ತೀರ. ಸೊ ಇವ್ರು ಹೇಳ್ತಿರೋದು ಅವರು ಮನೆ ಮಠ ಬಿಟ್ಟು ನಿಮ್ಮ ಮನೆಯವರಂಗೆ ಬಂದು ಸಹಾಯ ಮಾಡ್ತಾ ಇರುವಾಗ ನೀವು ಅವ್ರ ಮನೆಯವರಂಗೆ ಟ್ರೀಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆಯಿತು, ಎಲ್ಲರೂ ಅದನ್ನು ಒಂದು ಫಾಲೋ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಇಷ್ಟು ಹೊತ್ತು ನೀವು ಟೈಮ್ ಮಾಡಿಕೊಂಡು ನಮಗೋಸ್ಕರ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಒನ್ಸ್ ಅಗೇನ್.